ಗೌಡ್ರೆ ನಮಸ್ಕಾರ. ಸರ್ ನಮಸ್ಕಾರ. ಯಾವ ಊರು? ನಮ್ಮದು ಬನ್ನೂರು ಸರ್, ಬನ್ನೂರು ಪಕ್ಕ ಸಿಹಳ್ಳಿ, ಬಿ ಸಿಹಳ್ಳಿ. ಹಾಂ ಹಾಂ ಹಾಂ. ಈ ಜಾತ್ರೆಗೆ ಎಲ್ಲ ಜಾತ್ರೆಗೂ ಬರ್ತಾ ಇರ್ತೀರ ಅನ್ಕೋತೀನಿ. ಎಲ್ಲ ಜಾತ್ರೆ ಏನಿಲ್ಲ ಸರ್, ಬಿಡ್ಬೋಯ್ದ್ರೆ ಎಲ್ಲ ಜಾತ್ರೆಗೆ ಹೋಗ್ತೀವಿ. ಹ್ಞೂ. ಕೆಲಸದ ಬಿಸಿ ಇದ್ರೆ ಹೋಗಲ್ಲ ಸರ್. ಈಗ ನಮ್ಮ ಯಾರೋ ಸ್ನೇಹಿತರು ಕೇರ್ಪೇಟೆಯಿಂದ ಬಂದವ್ರ, ಹ್ಞೂ. ಸ್ವಲ್ಪ ನತ್ತಿ ತುಂಡಾಯ್ತು ಅಂದ್ಬಿಟ್ಟಿಗೆ ಇವ್ರಿಗೆ ಸ್ವಲ್ಪ ಮುಂದಕ್ಕೆ ಸರ್ಜರಿ ಮಾಡ್ತಾ ಇದ್ದೇವೆ. ವೆರಿ ಗುಡ್, ಒಳ್ಳೇದು. ನೋಡಿದೆ ನಮಗೂ ಇದನ್ನು ನೀವು ಮಾಡ್ತಾ ಇರೋ ಎಲ್ಲನೂ ಕಲೆ ಅಲ್ವಾ ಅಣ್ಣ? ಇದೆಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ. ಕಲೆ ಸರ್, ಕಲೆ ಅನ್ನೋದಕ್ಕಿಂತ ಒಂದು ಬಸವಪ್ಪನಿಗೆ ಒಂಥರ ಸೇವೆ. ಮಕ್ಕಳಿಗೆ ಮೇಕಪ್ ಮಾಡ್ತಾರೆ. ಫ್ಯಾಷನ್ ಶೋ ಇರೋದ್ರಿಂದ ಈಗ ನಾಳಿದ್ದು ಕರೆಕ್ಟ್ ಫ್ಯಾಷನ್ ಶೋಗೆ ಇದೆಲ್ಲ ಕರೆಕ್ಟ್ ಆಗಿರ್ಬೇಕು, ಅದರಿಂದ ಇದು ಮಾಡ್ತಾ ಇದೀವಿ ಸರ್. ಒಳ್ಳೇದು. ಈ ಒಂದು ಕೆಲಸದಲ್ಲಿ ನಿಮ್ಗೆ ಖುಷಿ ಐತೆ ಅಣ್ಣ? ಖುಷಿನೂ ಆಯ್ತು ಸಹ. ಎಲ್ಲ ನಿಷ್ಠೂರ ಮಾಡ್ಕೊತಾರೆ. ಇಲ್ಲಿ ಜಾತ್ರೆಗೆ ಬಂದಿವಿ, ಇನ್ನೊಬ್ಬ ಪಪ್ಪ ಬಂದು ನಂದಕ್ಕೆ ಮಾಡು ಅಂತ ಒಬ್ಬರಿಗೋಸ್ಕರ ಬಂದ್ರೆ ಇಲ್ಲಿ ನಿಷ್ಠೂರಕ್ಕೂ ಕಾರಣ ಎಲ್ಲ ಒಳ್ಳೇದು ಅದ ಕೆಟ್ಟದ್ದು ಅದ ಸರ್ ಇದ್ರಲ್ಲಿ. ಇಲ್ಲ ಬಿಡಿ, ಮುಂದಕ್ಕೆ ನೀವು ಈಗ ನಿಮ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ಮಾಡ್ತಾರೆ ಬಿಡಿ. ಮಾಡ್ತಾರೆ ಸರ್. ನಮ್ಗೆ ಯಾರು ಅಲ್ಲಿಂದ ಕರೆ ಮಾಡಿಲ್ಲ, ಇಲ್ಲಿ ಬಂದ್ಮೇಲೆ ಮಾಡಿ. ಯಾರು ಮಾಡೋದು? ಈಗ ಅಣ್ಣ ಗಿಲ್ಲಿಗೆ ಮೊದ್ಲು ಊರು ಸುತ್ಕೊಂಡು ಹಾಡು ಹೇಳ್ಕೊಂಡು ಇನ್ನೊಂದು ಜೋಕ್ ಮಾಡ್ಕೊಂಡಿದ್ದ. ಹೌದೌದು. ಈಗ ನೋಡಿ ಕರೆದು ಚಿನ್ನ ಹಾಕ್ತಾವ್ರೆ ಈಗ. ಹೌದು ಸರ್. ಇವರು ಸರ್ವಣ ಅವ್ರು ಹಾಕಿದ್ರಲ್ಲ. ಹೌದು, ಹಂಗೆ ಟೈಮ್ ಬಂದ್ಬಿಟ್ರೆ ಅಣ್ಣ ಎಲ್ಲರಿಗೂ ನನ್ನ ಸಮಯ ಬಂದೇ ಬರ್ತದೆ ಆ ಥರ. ನೋಡಿ ಇವಾಗ ಕುಂತಿ ಜಾಗದಲ್ಲಿ ಇವಾಗ ಎಷ್ಟು ಅವ್ರ ಅಪ್ಪ 50 ಲಕ್ಷದ ಮನೆ ಸಾಲ ಮಾಡಿದ. ಎಲ್ಲ ಸಾಲ ತೀರಿಸ್ತಾ ನನ್ನ ಮಗ ಅಂತ ಖುಷಿ ಆಗ್ಲಿಲ್ವೇ? ಹಂಗಾಗಿ ಈ ಥರದ್ದೆಲ್ಲ ಎಲ್ಲರೂ ಮಾಡೋಕ್ಕಾಯ್ತಣ್ಣ. ಒಳ್ಳೇದಾಗಲಿ. ಇದಾರೆ ಅಣ್ಣ. ಈಗ ಅವನು 4-5 ಶೋಲಿ ಗೆಲ್ಲೇ ಇಲ್ಲ ಅವನು. ಈ ಶೋಲ್ ಗೆತ್ತ ಇಡೀ ಇನ್ನು ಫಿಲಮ್ ಲ್ಯಾಂಡಲ್ಲೇ ಕ್ಲಿಕ್ ಆಗ್ಬಿಟ್ಟ ಅವನು. ಈಗ ಸುದೀಪ್ ಕರ್ಕೊಂಡ್ರು, ಎಷ್ಟೊಂದು ಜನ ಸುಮಾರು ಬುಕ್ ಆಗ್ಬಿಟ್ಟವಣ್ಣ. ಒಳ್ಳೆ ನಟ, ಇರಲಿ, ಒಳ್ಳೇದಾಗಲಿ. ನೀವು ಅಷ್ಟೇ ಇವತ್ತು ಇಲ್ಲಿದ್ದೀರಾ, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಏನೇನು ಐತೋ ಒಳ್ಳೇದಾಗಲಿ ಮಾಡಿ ಅಣ್ಣ. ಏನು ಹೇಳ್ತೀರಾ ಕರ್ನಾಟಕ ಜನತೆಗೆ? ಏನು ಹೇಳ್ತೀರಾ ನೀವು? ಕರ್ನಾಟಕ ಜನತೆಗೆ ಈ ಕಡೆ ನೋಡಿ. ಇದೊಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಒಂದು ಲೈವ್ ಅಲ್ಲಿ ಬಿಟ್ಬಿಡ್ತಾವ್ರ. ದಯವಿಟ್ಟು ಅದನ್ನ ನಿಲ್ಸ್ಬೇಕು. ಈ ತಟ್ಟಕ್ಕೆ ದುಡ್ಡು ತುಂಬುದು, ಈಗ 14 ಲಕ್ಷ 18 ಲಕ್ಷ 20 ಲಕ್ಷ ಅಂತ ಈ ತರ ಟ್ರೋಲ್ ಮಾಡೋದು. ಇದೇ ತರ ಟ್ರೋಲ್ ಮಾಡಿದ್ರೆ ಈಗ ಆ ಹುಡುಗ ಅಂತ ತಿಳ್ಕೊಳ್ಳಿ, ಇವನು ಕಾಲೇಜ್ ಓದ್ತಿದ್ದಾನೆ. ಬರ ಈ ಕಡೆ ಅಲ್ಲಿ ಹೋಗಪ್ಪ. ಎಷ್ಟನೇ ಕ್ಲಾಸ್ ಅಪ್ಪ ನೀನು? 8ನೇ ಕ್ಲಾಸು. ಇನ್ನೊಂದು ಹಳ್ಳಿ ಕಾರ್ ಸಾಕ್ಬೇಕು ಅಂದ್ರೆ ಇವ್ರ ಅಪ್ಪನ ಹತ್ರ ತಗೊಂಡೆ ಜಮೀನು ಮಾರ್ಬೇಕು. ಈಗ ಹಳ್ಳಿ ಕಾರ್ ಸಾಕ್ಬೇಕು ಅಂತಂದ್ರೆ ಈಗೆಲ್ಲ ಜಾತ್ರೆ ಬಂದವನ ಕ್ರೇಜ್ ಎಂಟ್ಕತ್ತದ. ಹಳ್ಳಿ ಕಾರ್ ಸಾಕ್ಬೇಕು 10 ಲಕ್ಷ ಎಲ್ಲಿ ಬಡವರು ತಂದು ಹಾಕೋದು? 10 ಲಕ್ಷ 15 ಲಕ್ಷನ ಅಣ್ಣ. ಆಗದೆ ಕೆಲಸ ಯಾವುದೂ ಇಲ್ಲ. ಒಂದು ತೀರ್ಮಾನ ಮಾಡ್ಕೊಂಡು ಇವಾಗ ಯಾವ್ದ್ರಲ್ಲೋ ಇದರಲ್ಲಿ ಎಷ್ಟು ಒಂದು ಫಿಲಮಲ್ಲಿ ಚಿಕ್ಕ ಹುಡುಗನಲ್ಲಿ ಒಂದು ಏನೋ ತೀರ್ಮಾನ ಮಾಡ್ಕೊತಾನೆ, ಏನೋ ಒಂದು ಒಳ್ಳೇದ ಕೆಟ್ಟದು ಆ ಥರ. ಇದು ಎಲ್ಲ ಒಂದು ಕಲೆಯ ಕಾರಣ. ಅವ್ರವ್ರಿಗೆ ಮೊದಲೇ ಬರೆದು ಬಿಟ್ಟಿರ್ತದೆ. ಇದು ದುಡ್ಡಿರೋನು ಮಾತ್ರ ಕಲೆ ಇದು. ಈಗ ಇರೋನು 20 ಲಕ್ಷ ಕೊಟ್ಟು ತಗೋತಾನೆ. ಈಗ ನೀವು ಒಂದು ಕಾರಲ್ಲಿ ಬಂದಿರ್ತೀರಾ, ಈಗ 20 ಲಕ್ಷ ಕೊಟ್ಟು ಕಾರ್ ತಗೋರ್ತೀರಾ, ನಾವು ತಗೊಳಕ್ಕಾಗತ್ತಾ? ಈಗ ನೀವೇನಂತೀರಾ ಈಗ ಅದಕ್ಕೆ ಜನಕ್ಕೆ ಅದನ್ನ ನಿಲ್ಲಿಸ್ಬೇಕು, ಅದನ್ನ ಸ್ಟಾಪ್ ಮಾಡ್ಬೇಕು. ಹಳ್ಳಿ ಕಾರ್ ಉಳಿಸ್ಬೇಕು, ಬೆಳೆಸ್ಬೇಕು. ಯಾವ್ದ್ರಲ್ಲಿ ಅದು ಹೆಚ್ಚು ಮಟ್ಟದಲ್ಲಿ ದನ ಬೆಳಿಬೇಕು, ದುಡ್ಡು ಬೆಳೆಸಬಾರ್ದು. ಹೌದೌದು, ದನ ಬೆಳಿಬೇಕ ಹೊರತು ದುಡ್ಡು ಬೆಳೆಸಬಾರ್ದು ಸರ್. ಇದು ಮುಂದಿನ ದಿನದಲ್ಲಿ ಅವ್ರಿಗೆ ಹೊಡೆತ ಬೀಳುತ್ತೆ. ಇದು ಅವರ ಒಂದು ಎತ್ತು ಕೊಟ್ಬಿಟ್ಟು ಎತ್ಕೊಬಿಟ್ಟು ಇನ್ನೊಬ್ರು ಎತ್ತಂತ ತಗೋದ್ರೆ ನೀನು 14 ಲಕ್ಷ ಕೊಟ್ಟಿದ್ದಿಲ್ಲಪ್ಪ, ನಾನು 12 ಲಕ್ಷ ತಗೊಳಪ್ಪ ಅಂತಾನೆ. ಅವ್ರೇನು ಅಡ್ಡಿರುವುದಿಲ್ಲ. ಮಾತಾಡೋದು ಕ್ಷಣ ಮಾತ್ರ. ನಾವು ಇದಕ್ಕೆ ಫೋನಲ್ಲಿ ಟ್ರೆಂಡ್ ಆಯ್ತೀವಿ ಅಂತ ಮಾತಾಡ್ಬೋದು ಸರ್, ಮಾತಾಡೋದು ದೊಡ್ಡದಲ್ಲ. ಹೌದೌದು, ಅದು ಕೊನೆಗೆ ಅವ್ರಿಗೆ ಮುಳುವು ಆಯ್ತದ. ಅದು ನೀನು 14 ಲಕ್ಷಕ್ಕೆ ಮಾರಿದಿಲ್ಲಪ್ಪ, ನಾನು 12 ಲಕ್ಷ ತಗಪ್ಪ, ನಾನು ನಿನ್ನೋಕ್ಕಿಂತ ಯಾತ್ರಲ್ಲಿ ಕಮ್ಮಿ ಇದು ಅಂತ ಅವಾಗ ಅವನಿಗೆ ಕೌಂಟರ್ ಮಾಡ್ತಾನೆ. ಯಾರು ಅವನು ಅದನ್ನ ನಿಲ್ಲಿಸ್ಬೇಕು. ಬೆಳೆಸ್ಲಿ, ಉಳಿಸ್ಲಿ, ಕಟ್ಲಿ, ಅದು ಸಂತೋಷ. ಅಂದ್ರೆ ಈ ತಟ್ಟು ದುಡ್ಡು ತುಂಬ್ಕೋದು, ಎಲ್ಲ ಲೈನ್ ನಿಂತ್ಕೊ ಹೂನಾರ ಹಾಕೊಳ್ಳೋದು, ಇದೆಲ್ಲ ಯಾವ ಚಂದ? ನಿಲ್ಲಿಸ್ಬೇಕು ಅಂತೀರಾ? ನಿಲ್ಲಿಸ್ಬೇಕು. ಯಾಕಂದ್ರೆ ಇದು ಅತಿರೇಕಕ್ಕೆ ಹೋಯ್ತಾ ಇದೆ ನನ್ನ ಪ್ರಕಾರದಲ್ಲಿ. ಈಗ ಅಲ್ಲಿ ನೋಡಿದವರು ಬ್ಯಾಡ್ ಕಮೆಂಟ್ ಹಾಕ್ಬೋದು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅತಿರೇಕ. ಹಳ್ಳಿಕಾರರು ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋದು ದುಡ್ಡಲ್ಲ. ತಂದು ಜಾತ್ರೆ ಕಟ್ಟವ್ರ. ಈಗ ಒಂದು ಕೇರ್ಪೇಟೆಯಿಂದ ಬೈದಾನೆ, ಈಗ 3,000 ಆಟ ಬಾಡಿಗೆ ಬೀಳುತ್ತೆ ಒಂದೊಂದು ಸೈಡ್ಗೆ. ಅದೆಲ್ಲ ಲೆಕ್ಕ. ಬೆಳೆಸ್ಬೇಕು. ನಾನು ಈಗ ಎಷ್ಟು 1.5 ಲಕ್ಷ ತಗೊಂಡಿರ್ತೀನಿ ಅಂತ ತಿಳ್ಕೊಳ್ಳಿ ಜೊತೆನ. 6 ಲಕ್ಷ ಅಂದ್ರೆ ಯಾರು ತಗೋತಾರ? ಹೌದು. 6 ಲಕ್ಷ ಕೊಡ್ತಿದ್ದೀನಿ ಅಂದ್ಬಿಟ್ಟು ತಟ್ಟಕ್ಕೆ ದುಡ್ಡು ತುಂಬಿಟ್ಟು ಕೈಲಿ ಕೊಟ್ಬಿಟ್ಟು ಹಿಂದ್ಗಡೆ ಯಾವ ರೀತಿ ನಡೆದಿರ್ತೀನಿ ಅಂತ ಯಾರು ಗೊತ್ತು ಸಹ? ಈಗ ನಮ್ಮ ವಿಡಿಯೋ ಮಾಡ್ತೇವ್ರಿ, ಫೇಸ್ ಕಾಣ್ತಾ ಇದೆ. ಇಂಚರಿ ಏನದ ನಿಮ್ಗೆ ಗೊತ್ತಾ? ಇಂಚರಿ ನಾವು
8 ಲಕ್ಷ ಅಂತ ಮಾತಾಡ್ಕೋಬಹುದು, 6 ಲಕ್ಷ ಅಂತ ಮಾತಾಡ್ಕೋಬಹುದು. ತಟ್ಟಲ್ಲಿ ತುಂಬಿದಾಗ 14 ಲಕ್ಷ ಕೊಟ್ಟಿಮಿ ಅಂತ ಹೇಳಪ್ಪ. ಅದೇ ಒಂದು ಟ್ರೆಂಡ್ ಮಾಡಿ ಕೊಡ್ತಾ ಇರೋದು, ವೈರಲ್ ಮಾಡಿ ಅತಿರೇಕದ ವರ್ತನೆಗಳು ಇದು. ಹಳ್ಳಿಕಾರಲ್ಲಿ ನಾವು 1998ರಲ್ಲಿ ನಾವು ದನ ಹಿಡಿದಿರೋದು. 1998ರಿಂದ ಇಲ್ಲಿವರೆಗೆ ನಾವೇನ್ ಕಸಬದಾರನೆಲ್ಲ ಕೊಂಬರಿದ್ರಲ್ಲಿ ಈಗ ಒಂದು 10 ವರ್ಷದಿಂದ ಕೊಂಬ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಒಂದು 4 ವರ್ಷದ 3 ವರ್ಷದಿಂದ ಈಚೆಗೆ ಅತಿರೇಕದ ಆಟಗಳು ಈಗ ಹಳ್ಳಿಕಾರಲ್ಲಿ ಶುರುವಾಗೋಗಿದೆ. ಬೇಡ ಬೇಡ ಅಂತೀರಾ? ಬೇಡ ಬೇಡ, ಹೆಂಗಿತ್ತು ಅದು ಆಗಿರೋಣ. ತಕೊಳ್ಳಿ, ಈಗ ಒಂದ್ ಎಣ್ಣೆ ಕುಡಿತೀವಿ, ಬೀದಿಲ್ ಕುಂತ ಕುಡಿತೀವ, ಒಂದ್ ಮರಲ್ ಕುಂತ ಕುಡಿತೀವಿ. ತಕೊಳ್ಳಿ, ಸೀಕ್ರೆಟ್ ಇರ್ಬೇಕದು. ಅದನ್ನ ಜನಕ್ಕೆಲ್ಲ ತೋರಿ ಅತಿರೇಕಕ್ಕೆ ಮಾಡಿ ಹಳ್ಳಿಕಾರ ಬೆಳೆಸ್ಬೇಕು. ದುಡ್ಡಲ್ಲೆಲ್ಲ ಬೆಳೆಸೋದು ಹಳ್ಳಿಕಾರನ. ಅದನ್ನ ಬೆಳವಣಿಗೆ ಹುಟ್ಟಾಣಿಕೆ ಹಳ್ಳಿಕಾರ ತಂದು, ಹಸಕಾರ ತಂದು ಬೆಳೆಸ್ಲಿ, ಅದು ಹಳ್ಳಿಕಾರ ಬೆಳೆಸೋದು. 10 ಲಕ್ಷ 20 ಲಕ್ಷ 30 ಲಕ್ಷ ಅಂತ ಹೇಳ್ಬಿಟ್ಟು ಹಳ್ಳಿಕಾರ ಬೆಳೆದದ. ದುಡ್ಡಿರೋ ದುಡ್ಡಿಲ್ಲ ತಗೋದೇ ಇಲ್ಲ. ಸರಿ ಅಣ್ಣ, ನಿಮ್ಮ ಹೆಸರು, ನಿಮ್ಮ ಊರು ಎಲ್ಲ ಹೇಳ್ಬಿಡೋಣ. ನಮ್ಮ ಹೆಸರು ಕುಮಾರ ಅಂತ ಅಣ್ಣ. ನಮ್ದು BC ಹಳ್ಳಿ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಸರಿ ಸರಿ ಕಣ, ಹಳ್ಳಿಕಾರಿಗೆ ಜಯ ಆಗ್ಲಿ. ನೀವು ಹೇಳಿದ್ ನಾನು ತಿಳಿಸ್ತೀನಿ, ಎಲ್ಲ ಜನತೆ ನೋಡ್ತಾರೆ. ಹಾಕಿ, ಏನ್ ತೊಂದ್ರೆ ಇಲ್ಲ, ಹಾಕಿ. ಸರಿ 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 ಅಣ್ಣ.